ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡ್ತಾ ಇದ್ದೀನಿ ಗರಿಗರಿಯಾದ ಮೊಟ್ಟೆ ಬೋಂಡ. ಮೊಟ್ಟೆ ಬೋಂಡ ಮಾಡೋದಕ್ಕೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು 1/4 kg ಕಡಲೆ ಹಿಟ್ಟಿಗೆ 1-2 ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋದು ಮತ್ತು 2-3 ಚಿಟಿಕೆ ಸೋಡಾ ಪುಡಿ ನಾನು ಹಾಕಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಆಮೇಲೆ ಬಿಸಿ ಎಣ್ಣೆ, ಈ ದೊಡ್ಡ ಸೌಟು ಅಥವಾ ದೊಡ್ಡ ಸ್ಪೂನಲ್ಲಿ, ಚಿಕ್ಕ ಸೌಟು ಸ್ಪೂನ್ ಅಂದರೆ ದೊಡ್ಡ ಸ್ಪೂನು, ಅದರಲ್ಲಿ 1 ಸ್ಪೂನು ಬಿಸಿ ಎಣ್ಣೆ ನಾನು ಹಾಕಿದ್ದೀನಿ. ಎಣ್ಣೆ ಬಿಸಿ ಎಣ್ಣೆನೇ ಹಾಕಬೇಕು, ಬಿಸಿ ಮಾಡ್ದೇ ಎಣ್ಣೆ ಹಾಕಬೇಡಿ, ಚೆನ್ನಾಗಾಗಲ್ಲ. ಎಣ್ಣೆ ಹಾಕಿ ಕಲಿಸ್ಬಿಟ್ಟು ಮತ್ತೆ ಸ್ವಲ್ಪ ನಾನು ನೀರು ಹಾಕಿದ್ದೀನಿ. ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು, ಸ್ವಲ್ಪ ತೆಳುವೇ ಇರಬೇಕು, ಆವಾಗಲೇ ಬೋಂಡ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಹದದಲ್ಲಿ ಇರಲಿ. ಈಗ ಹಿಟ್ಟು ರೆಡಿ ಆಯಿತು. ನಾನು ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿದ್ದೀನಿ. ಒಂದು ಮೊಟ್ಟೆಯಲ್ಲಿ 3 ಭಾಗ ನಾನು ಮಾಡಿದ್ದೀನಿ, ನೀವು ಬೇಕಿದ್ರೆ 2 ಭಾಗನೂ ಮಾಡ್ಕೋಬೋದು. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ನಾನು ಮೊದಲೇ. ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿ ಸ್ವಲ್ಪ ಹಿಟ್ಟು ಹಾಕಿದ್ರೆ ಮೇಲೆ ತೇಲು ಬರಬೇಕು, ಆವಾಗ ಎಣ್ಣೆ ಕಾದಿದೆ ಅಂತ ಅರ್ಥ. ಚೆನ್ನಾಗಿ ಎಣ್ಣೆ ಕಾದಿರಬೇಕು, ಕಾಯೋಕ್ಕೆ ಮುಂಚೆನೇ ಬೋಂಡ ಹಾಕಬೇಡಿ, ತುಂಬ ಎಣ್ಣೆ ಎಳ್ಕೊಳುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಆದಮೇಲೆ ಈ ರೀತಿ ಮೊಟ್ಟೆನ ಹಿಟ್ಟಿಗೆ ಹದ್ಬಿಟ್ಟು ಈ ರೀತಿ ಹಾಕಬೇಕು. ಹಾಕಿದ ಕೂಡಲೇ ಒಂದು 2 ನಿಮಿಷ ಮುಟ್ಟಕ್ಕೆ ಹೋಗಬೇಡಿ. ಆಮೇಲೆ ಈ ರೀತಿ ಸರಿಯಾಗಿ ತಿರುಗಿಸ್ತಾ 2 ಕಡೆ ಗರಿಗರಿಯಾಗಿ ಫ್ರೈ ಆಗೋ ಥರ ಮಾಡ್ಕೋಬೇಕು. ಈಗ ನೋಡಿ ಆಗಿದೆ. ಮತ್ತು ಇನ್ನೊಂದು ಏನಂದರೆ ಮೊಟ್ಟೆ ಬೋಂಡ ಮಾಡುವಾಗ ಹುಷಾರ ಮಾಡಬೇಕು, ಕೆಲವು ಸಾರಿ ಮೊಟ್ಟೆ ಸಿಡಿದು ಬಿಡುತ್ತೆ. ಹಾಗಾಗಿ ಮೊಟ್ಟೆ ಬೋಂಡ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಫ್ರೈ ಆದಂಗೆ ತೆಗೆದುಬಿಡೋದೇ ಒಳ್ಳೆಯದು. ಮೊಟ್ಟೆ ಸಿಡಿಯುತ್ತೆ, ಎಣ್ಣೆ ಮೈ ಮೇಲೆ ಸಿಡಿಯೋ ಚಾನ್ಸ್ ಇದೆ, ಹುಷಾರಾಗಿ ಮಾಡಬೇಕಾಗತ್ತೆ. ಈಗ ನೋಡಿ ಗರಿಗರಿಯಾದ ಮೊಟ್ಟೆ ಬೋಂಡ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.